हुक्केरी तालुक्यातील निडसोशी बोरगळ रस्ता मार्गावरील पुलाच्या कामाला हुक्केरी विधानसभा मतदारसंघाचे आमदार निखिल कत्ती यांनी शुभारंभ केला। सार्वजनिक बांधकाम विभागामार्फत 75 लाख रुपये खर्चून निडसोशी आणि बोरगळ रस्ता मार्गावरील पुलाचं काम हाती घेण्यात आलं असून आमदार निखिल कत्ती व स्थानिक नेत्यांच्या उपस्थितीत भूमिपूजन करण्यात आले। यावेळी आमदार निखिल कत्ती म्हणाले की पावसाळ्यात रस्त्यावर साचणाऱ्या पावसाच्या पाण्यामुळे नागरिकांना मोठ्या अडचणींना सामोरे जावे लागते। ನಿಡ್ಸೋಶಿ ಮಧ್ಯದಲ್ಲಿ ಬರುವಂಥ ಈ ನಮ್ಮ ಏನು ಹಳ್ಳ ಐತಿ, ಹಳ್ಳದ ಮೇಲೆ ಒಂದು ಬ್ರಿಡ್ಜ್ ಭಾಳ ದಿವಸದಿಂದ ಬೇಡಿಕೆ ಇತ್ತು। ಯಾಕಂದರೆ ಮಳೆಗಾಲದಲ್ಲಿ ಈ ಮಳೆ ಒತ್ತು ಹೆಚ್ಚು ಬರಂದ್ರೆ ಈ ರೋಡು ಪೂರ ಮುನಿಗೆ ಹೋಗ್ತಿತ್ತು। ಅದಕ್ಕೆ ಸರ್ಕಾರ ವತಿಯಿಂದ 75 ಲಕ್ಷ ರೂಪಾಯಿ ಮಂಜೂರಾತಿ ತೊಗೊಂಡು PWDಯಿಂದ ಈ ಕಾಮಗಾರಿಯನ್ನು ಇವತ್ತು ಪೂಜೆ ಮಾಡಿದ್ದೀವಿ। ಬರುವ ಮಳೆಗಾಲ ಒಳಗಾಗಿ ಕೆಲಸವನ್ನು ಮುಗಿಸಿ ನಮ್ಮ ಈ ಭಾಗದ ಎಲ್ಲ ಜನರಿಗೆ ಒಳ್ಳೆಯ ರಸ್ತೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ। ಇವತ್ತು ಒಂದು 3 ರಸ್ತೆಗಳ ಪೂಜೆ ಹಾಗೂ ನಮ್ಮ ಬೆಳವೆಯಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಕೂಡ ಪೂಜೆ ಮಾಡ್ತಾ ಇದ್ದೀವಿ। ಅದರ ಜೊತೆಗೆ 2-3 ಉದ್ಘಾಟನೆ ಕಾರ್ಯಕ್ರಮ ನೀವು ಶಾಸಕರಾದಾಗ 2024-25 ಶಾಸಕರ ಅನುದಾನ ಬಂದಿದೆ, ಅನುದಾನ ಎಷ್ಟು? ಶಾಸಕರ ಅನುದಾನ ರೆಗ್ಯುಲರ್ ಬರುವಂಥದ್ದು ಪೈಲ ಏನು 2 ಕೋಟಿ ಇತ್ತು, ಅದನ್ನು ಸ್ಟಾರ್ಟಿಂಗ್ ಪೈಲ 2 ವರ್ಷ ಕಡತ್ ಮಾಡಿ 50 ಲಕ್ಷ ರೂಪಾಯಿ ತನಕ ಕೊಟ್ಟಿದ್ರು। ಆದಷ್ಟು ಕೆಲಸಗಳನ್ನು 50 ಲಕ್ಷದಲ್ಲಿ ಮಾಡಿದ್ದೀನಿ। ಅದು ಬಿಟ್ಟು ಅಡಿಷ್ನಲ್ ಫಂಡ್ ಅಂದರೆ PWDದಲ್ಲಿ ಒಂದು 60ರಿಂದ 75 ಕೋಟಿ ಅನುದಾನ ತೊಗೊಂಬಂದಿದ್ದೀನಿ। JDPಯಿಂದ ಅನುದಾನ ತರೋಕ್ಕಾಗಿಲ್ಲ, JDPಯಲ್ಲಿ ಫಂಡ್ ಕೊರತೆ ಇರೋದ್ರಿಂದ JDPಯಿಂದ ತರೋಕ್ಕಾಗಿಲ್ಲ। ಅದು ಬಿಟ್ಟು ನಮ್ಮ ಇಲೆಕ್ಷನ್ ವೇಳೆ ನಾನೇನು ಹೇಳಿದ್ದೆ, ನಮ್ಮ ತಂದೆಯವರು ಕಂಡಂಥ ಕನಸುಗಳು ನನಸು ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಈಗಾಗಲೇ ಕನಗಲದಲ್ಲಿ 600 ಎಕರೆ ಫೇಸ್ 2 ಎಕ್ವಿಸಿಷನ್ ಸ್ಟಾರ್ಟ್ ಆಗಿದೆ। ಅದರ ಜೊತೆಗೆ ಹಿಡಕಲ್ ಡ್ಯಾಮ್ನಲ್ಲಿ ಇರುವಂಥ ಉದ್ಯಾನಕಾಶಿ ಫೇಸ್ 1, ಫೇಸ್ 2 ಹಾಗೂ ಫೇಸ್ 3 ಟೆಂಡರಿಂಗ್ ಪ್ರೊಸೀಜರ್ ಮುಗಿದು ಅವಾರ್ಡ್ ಆಗಿದೆ। ಫೇಸ್ 1 ಮತ್ತು ಫೇಸ್ 2 ಕೆಲಸ ಮುಗ್ಯಕ್ಕೆ ಬಂದೈತಿ, ಫೇಸ್ 3 ಸ್ಟಾರ್ಟ್ ಐತಿ। ಅದರ ಜೊತೆಗೆ ಹಿರಣ್ಯಕೇಶಿ ನದಿಯಲ್ಲಿ ಬರುವಂಥ ಏನು 5 ಬ್ಯಾರೇಜ್ಗಳು ತುಂಬು ಕೆಲಸಗಳನ್ನು ಕೂಡ ಮಂಜೂರಾತಿ ತೊಗೊಂಡು ಕೆಲಸ ಈಗಾಗಲೇ 60 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಚಾಲೂ ಐತಿ। ಅದು ಬಿಟ್ಟು ಮತ್ತಿತರ ಅನುದಾನಗಳು ಅಂದರೆ ಶಾಲೆ ಬಿಲ್ಡಿಂಗ್ ಆಗಲಿ ಮತ್ತು ನಮ್ಮಲ್ಲಿ ಬರುವಂಥ ಹಾಸ್ಪಿಟಲ್ ರಿಪೇರಿ ಕೆಲಸಗಳಲ್ಲಿ ಹಿಂಗೆಲ್ಲ ಕೂಡಿಸಿ ಅರೌಂಡ್ ಒಂದು 600ರಿಂದ 700 ಕೋಟಿ ಈಗಾಗಲೇ ಕೆಲಸ कामगिरी चालू आहे। ಅಂದರೆ 24-25 ही अडचण दूर करण्यासाठी पुलाचं काम हाती घेण्यात आलं असून काम पूर्ण झाल्यानंतर नागरिकांना मोठा दिलासा मिळेल असेही ते म्हणाले। सचिन कांबळे, KMM मराठी, हुक्केरी।